ನಾನ್ ಮೇಡಮ್ ಶ್ರೀವಲ್ಲಿ. ಸುಬ್ಬು ನಿಜ ಜೊತೆ ತಾನೇ ಮದುವೆ ಆಗ್ಬೇಕಾಗಿದ್ದು. ಹೌದು ಮೇಡಮ್. ಆ ಶ್ರಾವಣಿ ನನ್ನ ಜೀವನನೇ ಹಾಳು ಮಾಡ್ಬಿಟ್ಲು. ನನ್ನ ಆಸೆಗಳನ್ನೆಲ್ಲ ನುಚ್ಚು ನೂರು ಮಾಡ್ಬಿಟ್ಲು. ನನಗೆ ಅನ್ಯಾಯ ಆಗಿದೆ ಮೇಡಮ್. ನ್ಯಾಯ ಕೇಳಕ್ಕೆ ಅಂತಾನೆ ನಾನು ನಿಮ್ಮ ಮನೆಗೆ ಹೊರಟಿದ್ದೆ. ಒಳ್ಳೇದಾಯ್ತು, ನೀವೇ ನನಗೆ ಸಿಕ್ಕಿದ್ರಿ. ಹೌದು, ನೀನ್ ಸಿಕ್ಕಿದ್ದು ನನಗೂ ಒಳ್ಳೇದಾಯ್ತು. ಶ್ರಾವಣಿ ಮೇಲೆ ನಿನಗೆ ತುಂಬಾ ಕೋಪ ಇರ್ಬೇಕಲ್ವಾ? ಇದ್ದೇ ಇರುತ್ತಲ್ವಾ ಮೇಡಮ್. ನೋಡಿ ಮೇಡಮ್, ಅವಳು ನಿಮ್ಮನೆ ಮಗಳೇ ಆಗಿರ್ಬೋದು, ಆದ್ರೆ ಅವಳಿಂದ ಹಾಳಾಗಿದ್ದು ನನ್ನ ಮನೆ. ಶ್ರೀವಲ್ಲಿ, ನಿನ್ನ ಬಗ್ಗೆ ನನಗೂ ತುಂಬಾ ಕನಿಕರ ಇದೆ ಕಣಮ್ಮ. ಅವಳು ನಿನ್ನ ಜೀವನ ಮಾತ್ರ ಅಲ್ಲ, ನನ್ನ ಮಗನ ಜೀವನ ಹಾಳು ಮಾಡಿದ್ದಾಳೆ. ಅವಳ ಬಗ್ಗೆ ನಿನ್ನಷ್ಟೇ ಕೋಪ ನನಗೂ ಇದೆ. ಹಾಗಿದ್ರೆ ನಾನು ನಿಮ್ಮ ಹತ್ರ ತುಂಬಾ ವಿಷಯ ಹೇಳ್ಬೇಕು ಮೇಡಮ್. ಯಾವ ವಿಷಯ ಶ್ರೀವಲ್ಲಿ? ಮೇಡಮ್, ಆ ಶ್ರಾವಣಿ ಮತ್ತೆ ಸುಬ್ಬು ಹೆಂಡತಿ ಆದವರು ಹೀಗೆ ತಾನೇ ವೆಲ್ಕಮ್ ಮಾಡ್ಬೇಕು. ಅಯ್ಯೋ ಲೇ ವಿಶಾಲು ವಿಶಾಲು ಕೇಳಿಸ್ಕೊಂಡೇನೆ. ಈಗಿನ ಕಾಲದ ಹೆಣ್ಮಕ್ಳು ಗಂಡ ಮನೆಗೆ ಬರ್ತಿದ್ದ ಹಾಗೆ ಮುಖನ ಊದಿಸ್ಕೊಂಡು ಯಾಕೆ ಇಷ್ಟು ಲೇಟು, ಅತ್ತರ್ನಿಲ್ವಾ ಇತ್ತರ್ನಿಲ್ವಾ ಅಂತ ರಗಳೆ ಮಾಡ್ತಾ ಇರ್ತಾರೆ. ಆದರೆ ನಮ್ಮನೆ ಸೊಸೆ ಚೆನ್ನಾಗಿ ರೆಡಿಯಾಗಿ ಹೂವು ಮಡ್ಕೊಂಡು ಗಂಡನಿಗೋಸ್ಕರ ಕಾಯ್ತಾ ನಿಂತಿದ್ದಾರೆ. ಅಲ್ಲ ಕಣೆ, ಇಷ್ಟು ವರ್ಷ ಆಯ್ತು ನಮ್ಮ ಮದುವೆ ಆಗಿ, ನೀನು ಯಾವತ್ತಾದ್ರು ಈ ರೀತಿ ಬಾಗಿಲ ಹತ್ರ ನಿಂತ್ಕೊಂಡು ಕಾಯ್ತಾ ಇದ್ದೇನೆ? ಹೌದೌದು, ನನಗೆ ಈ ಥರ ನಯ ನಜ್ಜಕ್ಕೆಲ್ಲ ಬರಲಿಲ್ಲ. ಬಂಗಾರ ಸಿಂಗಾರ ಮಾಡ್ಕೊಂಡು ಬಾಗ್ಲಲ್ಲೂ ನಿಂತ್ಕೊಳ್ಳಿಲ್ಲ. ಹಾಗಂತ ಗಂಡನ್ಗೆ ಹೋಗೋ ಬಾರೋ ಅಂತ ಹೆಸರಿಡ್ದೆಲ್ಲ ಕರೀಲಿಲ್ಲ. ಅತ್ತೆ ಹೇಳ್ತಿರೋದು ಸರಿನೇ. ಸುಬ್ಬು ನಾನು ಇಬ್ಬರೇ ಇದ್ದಾಗ ಪ್ರೀತಿಯಿಂದ ಅವನನ್ನ ನಾನು ಹೇಗೆ ಬೇಕಾದರೂ ಮಾತಾಡಿಸ್ಬೋದು. ಆದರೆ ಎಲ್ರ ಮುಂದೆ ಈ ಥರ ಕರೆಯೋದು ತಪ್ಪು. ಗಂಡ ಅಂದರೆ ಗೌರವ ಇರಬೇಕು, ಮರ್ಯಾದೆ ಇರಬೇಕು. ಇನ್ಮೇಲೆ ಅತ್ತೆ ಹೇಳ್ದ ಹಾಗೆ ಕೇಳಬೇಕು. ಅತ್ತೆ, ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ನಾನು ಇನ್ಮೇಲೆ ಸುಬ್ಬು ಅಲ್ಲಲ್ಲ, ನನ್ನ ಗಂಡನ ನನ್ನ ಹೆಸರಿಟ್ಟು ಕರೆಯೋಲ್ಲ. ನೀವು ಹೇಳಿ ಅತ್ತೆ, ನಾನು ಅವ್ರನ್ನ ಹೇಗೆ ಕರಿಬೇಕು ಅಂತ. ನಾನು ಅವ್ರನ್ನ ಹಾಗೆ ಕರಿತೀನಿ. ನೋಡಿ ಶ್ರಾವಣಿ ಮೋರೆ, ನೀವು ಹೇಗೆ ಬೇಕಾದ್ರೆ ಕರಿಬೋದು, ನೀವು ಕರೆದ್ರೆ ಅವ್ನು ಬರಬೇಕು ಅಷ್ಟೇ. ಮಾವ, ಅದು ಹಾಗಲ್ಲ. ನಾನು ನನ್ನ ಗಂಡನ ಮಾತಾಡ್ಸುವಾಗ ಹೇಗೆ ಕರೆದು ಮಾತಾಡ್ಸ್ಲಿ ಅಂತ ಹೇಳಿ. ನೋಡಿ ಶ್ರಾವಣಿ ಮೋರೆ, ನೀವು ಅವನನ್ನ ರೀ ಬನ್ರಿ ಹೋಗ್ರಿ ಅಂತೆಲ್ಲ ಕರಿಬೋದು. ಇಲ್ಲ ಅಂದ್ರೆ ಏನಂದ್ರೆ ಅಂತ ಮಾತಾಡಿಸ್ಬೋದು. ಇಲ್ಲ ಅಂದ್ರೆ ಸ್ವಾಮಿ, ಪ್ರಭು, ಪ್ರಿಯಕರ ಅಂತದ್ದು ಕರಿಬೋದು. ಮಾವ, ಈ ಹಳೆ ಕಾಲದ ದೇವ್ರ ಪಿಕ್ಚರ್ ಅಲ್ಲಿ ಈ ತರನೇ ಕರೀತಾ ಇದ್ರಲ್ಲ. ಶ್ರಾವಣಿ ಮೋರೆ, ಪ್ರೀತಿಗೆ ಸಂಬಂಧಕ್ಕೆ ಕಾಲ ಯಾವ್ದಾದ್ರೇನು? ತಾಳಿ ಕುತ್ತಿಗೆಗೆ ಬಿದ್ಮೇಲೆ ಆ ಪಾರ್ವತಿ ಅಮ್ಮ ಶಿವನ್ ಹೆಂಡ್ತಿನೇ. ಶ್ರಾವಣಿ ಅಮ್ಮವ್ರ ಕುತ್ತಿಗೆ ತಾಳಿ ಬಿದ್ಮೇಲೆ ಆ ಸುಬ್ಬು ನಿಮ್ ಗಂಡನೇ. ನಾನು ನಿನ್ ತಾಯಿಯಾಗಿ ಹೇಳ್ತಿಲ್ಲ, ನಿನ್ ವೆಲ್ ವಿಷಯವಾಗಿ ಹೇಳ್ತಿದ್ದೀನಿ ಅಂತ ತಿಳ್ಕೊ. ಇದನ್ನ ಮಾತ್ರ ಕೇಳಿಸ್ಕೊ ಪ್ಲೀಸ್, ಇಟ್ಸ್ ಎ ರಿಕ್ವೆಸ್ಟ್. ಶ್ರಾವಣಿ ಮತ್ತೆ ಸುಬ್ಬು ಗಂಡ ಹೆಂಡತಿ ಅನ್ನೋದಾಗಿರ್ಲಿ, ಅವರಿಬ್ರು ಮದ್ವೆ ಆಗಿದ್ದಾರೆ, ಅದು ಪ್ರೀತಿ ಮದ್ವೆ ಆಗಿದ್ದಾರೆ ಅನ್ನೋದಾಗಿರ್ಲಿ, ಇದು ಯಾವ್ದು ಸತ್ಯ ಅಲ್ಲ ಅನ್ನೋದು 100ಕ್ಕೆ 100 ಅನ್ನಿಸ್ತಿದೆ ಮೇಡಮ್ ನಂಗೆ. ಅಲ್ಲ, ಏನ್ ಹೇಳ್ತಿದ್ಯಮ್ಮ ನೀನು? ಹೌದು ಮೇಡಮ್, ಸುಬ್ಬುಗೆ ಶ್ರಾವಣಿ ಮೇಲೆ ಪ್ರೀತಿನೇ ಇಲ್ಲ. ಪ್ರೀತಿ ಇದ್ದಿದ್ರೆ ಅವ್ರ ಮದ್ವೆ ಆಗಿದ್ದ ಕ್ಷಣದಿಂದಾನೆ ಸುಬ್ಬು ಖುಷಿಯಾಗಿರ್ಬೇಕಾಗಿತ್ತು ತಾನೆ ಮೇಡಮ್. ನಾನು ಇದುವರೆಗೂ ಸುಬ್ಬು ಖುಷಿಯಾಗಿರೋದ್ ನೋಡೇ ಇಲ್ಲ ಮೇಡಮ್. ನನಗ್ ಯಾಕೋ ಆ ಶ್ರಾವಣಿ ಒತ್ತಾಯ ಮಾಡಿ ಸುಬ್ಬು ಕೈಲಿ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ ಅಂತ ಅನ್ನಿಸ್ತಿದೆ. ಇದೆಲ್ಲ ನೋಡಿದ್ರೆ ಅವರಿಬ್ರು ಮಧ್ಯೆ ಖಂಡಿತವಾಗ್ಲೂ ಪ್ರೀತಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಸರಿ, ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ಮೇಡಮ್, ಅವ್ರು ನಡ್ಕೋತಿರೋ ರೀತಿ ನೋಡಿದ್ರೇನೆ ಯಾರ ತಾನೇ ಅನುಮಾನ ಬರಲ್ಲ ಮೇಡಮ್. ಆದ್ರೆ ಇದು ಸತ್ಯನೋ ಅಥವಾ ಸುಳ್ಳೋ ಇದನ್ನ ತಿಳ್ಕೊಳ್ಳೋ ಪ್ರಯತ್ನದಲ್ಲೇ ನಾನು ಇದ್ದೀನಿ. ಅವ್ರ ಮನೆಯವ್ರು ಹೇಳೋ ಪ್ರಕಾರ ನೋಡಿದ್ರೆ ಅವರಿಬ್ರು ಜೊತೆಲಂತೂ ಇರೋದಿಲ್ಲ.
ಶ್ರಾವಣಿ ಮಾತಾಡಿದ್ರೆ ಸುಬ್ಬುಗಾಗದೇ ಇಲ್ಲ. ಹೀಗಿರುವಾಗ ಸುಬ್ಬು ಶ್ರಾವಣಿಗೆ ತಾಳಿ ಕಟ್ಟಿರೋಕೆ ಹೇಗ್ ಸಾಧ್ಯ ಮೇಡಮ್? ನೋಡಿ ಮೇಡಮ್, ಜಗತ್ತಲ್ಲಿ ಎಷ್ಟು ಜನ ಪ್ರೀತಿ ಮದ್ವೆ ಆಗಿಲ್ಲ, ಆದ್ರೆ ಇವರು ಮನೆಯವ್ರನ್ನೆಲ್ಲ ಎದುರು ಹಾಕೊಂಡು ಮದ್ವೆ ಆಗಿದ್ರು ಇವ್ರಿಬ್ರು ಮಧ್ಯೆ ಪ್ರೀತಿ ಇಲ್ಲ ಅಂದ್ರೆ ಏನರ್ಥ? ಆ ರೀತಿ ಪ್ರೀತಿನೇ ಇಲ್ಲ ಅಂದ್ಮೇಲೆ ಅವರಿಬ್ರು ಮದ್ವೆ ಆಗಕ್ಕಾದ್ರೂ ಹೇಗ್ ಸಾಧ್ಯ ಮೇಡಮ್? ಇದೆಲ್ಲ ಅನುಮಾನ ತರಿಸುತ್ತೆ ತಾನೆ? ಅಜ್ಜಿ, ಹೆಂಡತಿ ಗಂಡನ್ಗೆ ತಿಂಡಿ ತಿನ್ಸಿದ್ರೆ ಏನಾದ್ರೂ ಅಪರಾಧನ? ತಿನ್ಸ್ಬಾರ್ದು ಅಂತ ಏನಾದ್ರೂ ಇದೆಯಾ? ನನ್ನ ಗಂಡನ್ಗೆ ತಿಂಡಿ ತಿನ್ಸ್ಬಾರ್ದಾ? ಧಾರಾಳವಾಗಿ ಮತ್ತೆ ನೋಡಜ್ಜಿ, ತಿನ್ಸಕ್ ಹೋದ್ರೆ ಬೇಡ ಅಂತಿದ್ದಾರೆ. ಕಳ್ಳಿ, ನನ್ನ ಹೆಸರು ಹೇಳಿ ಅವನಿಗೆ ಗೋಳಾಯ್ಕೆ ಹೋಗ್ತಾ ಇದೀಯಾ? ನಡೀಲಿ ನಡೀಲಿ ನಡೀಲಿ. ಹೋಗಜ್ಜಿ, ನಾನೀಗ ನನ್ನ ಗಂಡನ್ಗೆ ತಿಂಡಿ ತಿನ್ಸ್ಬೇಕು. ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ, ಆಯ್ತಾ? ಸರಿ ಅಮ್ಮ. ಬಾಯ್ ಅಜ್ಜಿ. ನಾನು ಕಾಫಿ ಕೊಡ್ತೀನಿ. ಥ್ಯಾಂಕ್ಸ್.